ಟ್ರೈ ಮಾಡ್ತೀನಿ ಮಧ್ಯದಲ್ಲಿ ನಾನು ನನ್ನ ಬಿಟ್ಟೆಲ್ಲ 5 ಅವರ್ ಹೋಗ್ಬಿಟ್ಟಿದ್ರು. 10 ಅವರ್ ಆದ್ಮೇಲೆ ಬಂದು ಗ್ಯಾಪ್ ಅಲ್ಲಿ ಕೊಡ್ತಾನೆ ಅಂತ ನೋಡಿದ್ರೆ ವಿನಯ್ಗೆ ವಿಕಾಸ್ ಕಂಡ್ರೆ ಆಗಲ್ಲ. ನಿನ್ ಲಾಗಲ್ ತೋರ್ಸ್ಬೇಡ. ಏನೇನೆಲ್ಲ ಕಮೆಂಟ್ ಹಾಕ್ತಾರ ಅವ್ನಿಗೆ ಇವ್ರುಗಳು ತೋರ್ಸ್ಕೊಳ್ಳೋಷ್ಟು ಮುಗ್ಧರ. ವೆಲ್ಕಮ್ ಟು ಮೈ ವ್ಲಾಗ್ ಡಾಲಿ ಲಾಗ್ಸ್. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಒಂಥರ ಸ್ಪೆಷಲ್ ವಿಡಿಯೋ ಇದೆ. ಏನಂತ ಅಂದ್ರೆ ನಾವು ಇವತ್ತು ಆಕ್ಟರ್ ಧ್ರುವ ಸರ್ಜಾ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಇವಾಗ ಇನ್ನೊಂದು 7 ನಿಮಿಷ ರೀಚ್ ಆಗ್ತಿದೀವಿ. ಧ್ರುವ ಸರ್ಜಾ ಅವ್ರದ್ದು ಫಾರ್ಮ್ ಹೌಸ್ಗೆ ಹೋಗ್ತಿದೀವಿ. ಕೋಬ್ರಾ ಏನನ್ಸ್ತಿದೆ? ಕೋಬ್ರನ್ ಖುಷಿ ಆಗ್ತಿದೆ. ಇವತ್ತು ಫುಡ್ ಲಾಗ್ ತರ ಮಾಡ್ತಿಲ್ಲ ಗೈಸ್, ಸ್ವಲ್ಪ ಲಾಗ್ ಡಿಫ್ರೆಂಟ್ ಆಗಿರುತ್ತೆ. ಎಂಜಾಯ್ ಮಾಡ್ತೀರಾ ಫುಲ್. ಗೌತಮ್ ಇದಾನೆ. ಗೌತಮ್ ಇದಾಗ್ಬಿಡ್ತು. ಗೌತಮ್ ಬಿಡದಿಲಿ ಇಡ್ಲಿ ತಿನ್ಬಿಟ್ಟು ಕೂತಿದ್ದಾನೆ. ಹಾ, ಬನ್ನಿ ಬನ್ನಿ. ಆಯ್ತು. ಡಾಲಿ ಲಾಗ್ಸ್. ವೆಲ್ಕಮ್ ಟು ಮೈ ವ್ಲಾಗ್. ಡಾಲಿ ಲಾಗ್ಸ್. ಎದುರುಗಡೆ ಇದ್ರು ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಮತ್ತೆ ನಿಮ್ದು ಸ್ಟಾಪ್ ಆಗೋಯ್ತಾ ಡಾಲಿ ಲಾಗ್ಸ್? ರೀಸನ್ ಏನಾದ್ರೂ ಮಾಡ್ಬೇಕಲ್ಲ ಜೀವಂತವಾಗಿರೋದಕ್ಕೆ. ಇಲ್ಲಿ ಇವರಲ್ಲಿ ಸಾಯಿಬಾಬಾ ವಿನಯ್ ಇಲ್ಲ ಚೇಂಜ್ ಆಗಿದ್ದಾರೆ ಈಗ. ಚೇಂಜ್ ಮಾಡ್ಬಿಟ್ಟವ್ರ. ನಡೀರಿ ಹೋಗೋಣ. ಇವಾಗ ಜಸ್ಟ್ ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಸರಿಯಾಗಿ ದೊಡ್ಡದಾಗ ಐತಲ್ವಾ? ಫುಲ್ ದೊಡ್ಡ ರೆಸಾರ್ಟ್ ಥರ ಐತೆ ಅವ್ರದ್ದೇ ಫಾರ್ಮ್ ಹೌಸ್ ಗೈಸ್. ಫುಲ್ ಮಾವಿನ ತೋಟ ಇದೆ, ಮಾವಿನ ಹಣ್ಣುಗಳು ಬಿಟ್ಟೈತೆ. ಕೊಬ್ರ ಇದು ಯಾವ್ದು ಹೇಳೋ? ಬಾದಾಮಿನ, ಸೇಂದೂರನ, ಮಲ್ಲಿಕಾ, ಯಾವ್ದು ಇನ್ನೆಲ್ಲ ಡವ ಮಲ್ಲಿಕಾ ಅಂತ ಆಯ್ತಾ? ಇವತ್ತು ಕೇಳಿದ್ದು ಸೇಂದೂರ, ಸೋತಾಪುರಿ ಎಲ್ಲ ಕೇಳಿದೆ. ಗೈಸ್, ವಿನಯ್ ಅವ್ರಿಗೆ ನಾನು ಕಟಿಂಗ್ ಮಾಡಿಸು ಅಂತ ಹೇಳಿದೆ, ಅದಕ್ಕೆ ಕಟಿಂಗ್ ಮಾಡಿಸ್ಬಿಟ್ಟವ್ರು. ಕಟಿಂಗ್ ಮಾಡಿಸ್ಬಿಟ್ಟಿದ್ದೀರಾ? ಜೀಸಸ್ ಅಂತ ಕಾಮೆಂಟ್ ಸಾಯಿಬಾಬಾ ಪರವಾಗಿಲ್ಲ. ಈಗ್ಲೂ ಹಂಗೇನೆ ಐತೆ, ಒಂದ್ ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ. ವೈರಲ್ ಕಂಟೆಂಟ್ ಇದು. ಜೀಸಸ್ ನೋಡಿ, 3 ಕ್ಯಾಮ್ರಾದಲ್ಲಿ ಅಟ್ಯಾಕ್ ಮಾಡ. ಯಾರು? ನಾನು? ಎಲ್ರು ಬೊಗಯ ಅನ್ನೋರು. ನಾನ್ ಪ್ರೀತಿಯಿಂದ ಅಂದೆ. ಪ್ರೀತಿಯಿಂದ ಅನ್ನೋದನ್ನ ತಗೋಬೇಕು ನೀವು. ಅಣ್ಣ, ನೀವ್ ಯಾಕೆ ಅವ್ರ ತರ ಹೇರ್ ಸ್ಟೈಲ್ ಟ್ರೈ ಮಾಡಬಾರ್ದು? ನನಗೆ ಫುಲ್ ಉದ್ದ ಬಿಟ್ರೆ ಆಗಲ್ಲ. ಹೌದಾ? ನೆಮ್ಮದಿಯಾಗಿ ಇರಕ್ಕೆ ಆಗಲ್ಲ. ಹಾ, ಕಂಡಿಡೀರಿ ಅವ್ನ ಕೋಬ್ರನ್ನ. ನೀವು ಎಲ್ಲ ನೋಡಿದೀರಾ ಫಸ್ಟ್ ಟೈಮ್ ಒಂದ್ಸಲ. ಎಲ್ಲಿ ಅಂತ ಕಂಡಿಡೀರಿ. ನೀನೇನ್ ಹೇಳ್ಬೇಡ, ಸುಮ್ನೆ ಅಷ್ಟೇ ಸಾಕು. ಬ್ರೋ, ಕೂಟ್ಕಲ್ ಹತ್ರ ಒಂದ್ ವಿಡಿಯೋ ಮಾಡಿರ್ಲಿಲ್ವಾ ನೀವು? ಮರಕತ್ತಿ ಇದು ಫುಲ್ ಹೊಸಳ್ಳು. ನನ್ಗೆ ಅವ್ನ್ ಫೋನ್ ಮಾಡಿದ್ಮೇಲೆ ಗೊತ್ತಾಯ್ತು ನೀವು ಬಂದಿದ್ದೀರ ಅಂತ. ವಿಡಿಯೋಸ್ ನಾನು ಯಾವ್ದು ನೋಡಿದೆ ಅಂತ ನಾನು ಲಿಸ್ಟ್ ಹೇಳ್ತೀನಿ. ನೀನ್ ನನ್ನ ಯಾವ್ಯಾವ ವಿಡಿಯೋಸ್ ಹೇಳಿದೆ ಅಂತ ಹೇಳ್ಬೇಕು. ಆರ್ಡರ್ ವೈಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಬೇಡ ಬಿಡಿ, ನೋಡಿದೀನಿ ನಿಮ್ದು ಲಾಸ್ಟ್ ವಿಡಿಯೋ. RCB ಮ್ಯಾಚ್ ಇಲ್ಲ, RCB ಮ್ಯಾಚ್ಗೆ ಹೋಗಿದ್ದು ಇವತ್ತು ಹಾಕಿದೀರಾ? ಹಂಗಾರೆ ಫುಡ್ ಲಾಗ್ ಅಲ್ಲಿ ನೋಡಿದೀರಾ ಕೋಬ್ರನ್ನ ಚೆನ್ನಾಗಿ ತಿನ್ನೋದನ್ನ? ನಾವ್ ಹೀರೋ ನೋಡೋದ್ರಲ್ಲಿ ಬಿಸಿ ಇರ್ತೀವಿ. ಅಯ್ಯೋ ಅಯ್ಯೋ ಸಾಯಿಬಾಬಾ. ಕೋಬ್ರಾ ನೋಡಿ BMW ಓಡಿಸ್ತಿದ್ದಾನೆ. ಹೆಂಗ್ ಕಾಣಿಸ್ತಾವ್ ನೋಡಿ. 24 ಗಂಟೆ ಚಾಲೆಂಜ್ ಎಲ್ಲ ಮಾಡೋದು. ಇವತ್ತು ಫಾರ್ಮರ್ಸ್ ಫುಲ್ ಚಾಲೆಂಜ್ ಮಾಡೋಣ ಅಂತ ಅದೊಂದು ಡೈಲಾಗ್. ಅಂದ್ರೆ ಫುಲ್ ಇವತ್ತು ನಮ್ಮ ಜೊತೆಗೆ ಇರ್ತೀರಾ? ಇರ್ತೀವಿ. ನಿಮ್ ಟೈಮ್ ಇಲ್ವಾ? ನಮ್ಮ ಜೊತೆಗೆ ಇರ್ತೀನಿ ಅಂದ್ರೆ ಇರ್ಬೇಕು ತಾನೆ. ಪ್ರೆಸ್ ಮೀಟ್ ಸೆಲ್ಫಿ ವಿಡಿಯೋನೇ ಮಾಡ್ಬಿಡ್ತೀನಿ. ಮಾಡಪ್ಪ ಅಣ್ಣ, ಅದೇ ನಾನು ಇವತ್ತು 24 ಗಂಟೆ ಧ್ರುವ ಸರ್ಜಾ ಅವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ತೀನಿ. ರೆಡಿ ನಾಣ ಅಂತ. ಬರೀ 24 ಗಂಟೆ ಚಾಲೆಂಜ್ ಅಲ್ವಾ ಮಾಡೋದು? ಇವತ್ತು ಫಾರ್ಮರ್ಸ್ ಫುಲ್ ಚಾಲೆಂಜ್ ಮಾಡಿಸ್ತೀನಿ ಅಂತ ಪೇಮೆಂಟ್ ಕೊಡ್ತೀನಿ. ಹಂಗೆ ಎಂಟ್ರಿ ಕೊಡ್ತೀನಿ. ನಾನು ಇವತ್ತು 24 ಗಂಟೆ ಧ್ರುವ ಸರ್ಜಾ ಅವ್ರ ಜೊತೆನೇ ಇರ್ತೀನಿ. ಗೈಸ್, ನಾನು ಇವತ್ತು 24 ಗಂಟೆ ಧ್ರುವ ಸರ್ಜಾ ಅವ್ರ ಜೊತೆನೇ ಇರ್ತೀನಿ. ಚಾಲೆಂಜಸ್ ಮಾತ್ರ ಮಾಡೋದು. ಹೌದಣ್ಣ, ಮಾಡೋಣ ಅಣ್ಣ. ಓಕೆ ಅಣ್ಣ. ಮೇಲೆ
ಅಣ್ಣ ಬೈಕಲ್ಲಿ ರೌಂಡ್ ಓಡಿಸಿ ಅಣ್ಣ ನಿಮ್ಮ ಫಾರ್ಮ್ ಹೌಸ್ನ. ಹಾ ಒಂಚೂರು ಮೂವ್ ಮಾಡ್ಬೋದಾ? ಕಟ್ಟೆ ಹೇಳವಲ್ಲ ಕಟ್ಟೆ ಮಾಡಲ್ವಲ್ಲ. ಹತ್ತು ಹೋದ್ರು ಹತ್ತಿಸಿದ್ರು ಗಾಡಿ ಓಡಿಸಿ ಚಿಕ್ಕ ಗ್ಯಾಪಲ್ಲಿ ಕೊಡ್ತಾನಂತೆ ನೋಡಿದ್ರೆ. ಒಂಚೂರು ಮುಂದೆ ಬನ್ನಿ ಅಂತ ಮುಂದೆ ಬನ್ನಿ ಕಟ್ಟೆ ಮಾಡ್ಬೇಡ ಅಂತ. ಫ್ರೆಂಡ್ಸ್ ಆಗಿರೋದೇ 1 ನಿಮಿಷ 3 ಅವರ್ ಅಂತ ಏನಾದ್ರು ಕರ್ಗ ಸುಳ್ಳು ಗೀಳು ಹೇಳಿದ್ರೆ ನಾನು ಒಪ್ಪೋದೇ ಇಲ್ಲ. ಹೇಳಿದ್ದೀನಿ 24 ಗಂಟೆಗೆ ಇರ್ತೀನಿ ಅಂತ ಹೇಳಿದೀನಿ. ಸುಳ್ಳೆ ಅಂತ ಏನ್ ಹೇಳ ಟ್ರೈ ಮಾಡ್ತೀನಿ ಅಂತ. ಮಧ್ಯದಲ್ಲಿ ನನ್ನ ಬಿಟ್ಟೆಲ್ಲ 5 ಅವರ್ ಹೋಗ್ಬಿಟ್ಟಿದ್ರು. ಇಲ್ಲ 10 ಅವರ್ ಆದ್ಮೇಲೆ ಬಂದ್ರು. ಇಲ್ಲ 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 ಹೇಳ ಹಂಗೆಲ್ಲ ಹೇಳಲ್ಲ ಬಿಡಿ. 24 ಗಂಟೆ ಇರ್ಬೋದು ಬ್ರೋ. ಬಟ್ ಸಿನಿಮಾ ರಿಲೀಸ್ ಇದೆಯಲ್ಲ ಒಂದ್ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿ ಪ್ರಮೋಷನ್ಸ್ ಮಾಡೋದಿದೆ. ಖಂಡಿತ ರಿಲೀಸ್ ಆದ್ಮೇಲೆ ಅಷ್ಟೊಂದು ಮೈಂಡ್. ಹೌದಲ್ವಣ? 30ನೇ ತಾರೀಕು KD ಫಿಲಂ ರಿಲೀಸ್ ಆಗ್ತೈತೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಫಿಲಂ ನ ನೋಡಿ. ಸೀನ್ ರೀಲ್ ತೋರಿಸ್ತಾ ಇದೀನಿ. ಏಪ್ರಿಲ್ 30ಕ್ಕೆ ಅಮ್ಮಂದಿರು ಅಪ್ಪಂದಿರು ಪಕ್ಕದ ಮನೆಯವರು ಆ ಮನೆಯವರು ಈ ಮನೆಯವರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಹೋಗಿ ಕೇಳಿಗೆ ಗೈಸ್, ಇಬ್ರು ಯೂಟ್ಯೂಬರ್ಸ್ ಏನೋ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದಾರೆ. ನನ್ ಬ್ಲಾಗ್ ಏನಾದ್ರು ಕಂಟೆಂಟ್ ಕೊಡಿದೀನಿ ಅವ್ರೆ? ದಯವಿಟ್ಟು ನಿನ್ ಬ್ಲಾಗ್ ಅಲ್ಲಿ ತೋರಿಸ್ಬೇಡ. ಏನೇನೆಲ್ಲ ಕಮೆಂಟ್ ಹಾಕ್ತಾರ. ಅವ್ನಿಗೆ ಎಷ್ಟು ಆಟಿಟ್ಯೂಡ್, ಅವ್ನ ವಿಕಾಸ್ನ ಬೈತಾನೆ. ನಿನ್ ಯಾವತ್ತೂ ಬೈದಿದ್ದೀನಿ ನಿನ್ನ. ನಾನ್ ಆತರ ಎಲ್ಲ ಕಮೆಂಟ್ ಹಾಕೋರ? ಇನ್ನೇನ್ ಮತ್ತೆ ಇವ್ನು ಅದಕ್ಕೆಲ್ಲ ಲೈಕ್ ಕೊಡ್ತಾನೆ ಬ್ರೋ. ಇದೆಲ್ಲ ಈ ಎಲಿಗೇಷನ್ ಎಲ್ಲ ಬೇಡ. ನನ್ ಕಮೆಂಟೇ ನೋಡಿಲ್ಲ ಆತರ. ಬಿರಿಯಾನಿ ತಿನ್ನಕ್ಕೆ ಹೋಗಿ ಹೈದ್ರಾಬಾದ್ ಬಿರಿಯಾನಿಗೆ ನನ್ ಬೇಡ ಸುಮ್ನಿರ ತಿನ್ಬೇಕಾದ್ರೆ ಆರಾಮಾಗಿ ತಿನ್ನೋಣ. ಇಲ್ಲ 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 ಫುಡ್ಲಾಗ್ ಅದು ಫುಡ್ಲಾಗ್ ಮಾಡೋಣ. ಆ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಬಿಟ್ರು ಅವ್ನಿಗೆ ದುರಂಕಾರ ಅಂತ. ಅಣ್ಣ ಏನಾಗೈತ್ ಗೊತ್ತಾ? ಅವಾಗ ತಾನೇ ಶೂಟ್ ಮುಗಿಸ್ಕೊ ಬಂದ್ವಿ. ನಂದು ಡೈಲಿ ಲಾಗ್ ಇನ್ನೂ ಮಾಡೇ ಇರ್ಲಿಲ್ಲ. ಫುಡ್ ಲಾಗ್ ಮಾಡ್ಬಿಡೋಣ ವಿನಯ್ ಜೊತೆ ಅಂತ ಅಲ್ಲೇ ವಿಡಿಯೋ ಆನ್ ಮಾಡಿ ಹೋಟ್ಲಲ್ಲಿ ವಿಡಿಯೋ ಮಾಡ್ದೆ. ಇವ್ರಿಗೆ ಟೈರ್ಡ್ ಆಗ್ಬಿಡೈತಲ್ಲ, ಇವ್ರು ನಾನು ರೇಗಿಸ್ತಾ ಇದೀನಿ, ಮಾತಾಡ್ತಿಲ್ಲ. ನಾನ್ ಮಾಮೂಲಿ ರೇಗಿಸ್ತೀನಲ್ಲ ಇವ್ರಿಗೆ, ಇವ್ರು ರೇಗಿಸ್ದಾಗ ಮಾತಾಡೋರು. ಅವತ್ತು ಸುಸ್ತಾಗಿರೋಕ್ ಮಾತಾಡಿಲ್ಲ. ಕಮೆಂಟ್ ಅಲ್ಲೆಲ್ಲ ವಿನಯ್ಗೆ ಎಲ್ಲ 2 ತರ ಕಮೆಂಟ್ಸ್ ಇತ್ತು ಬ್ರೋ. ವಿಕಾಸ್ ತುಂಬಾ ರೇಗಿಸ್ಬಿಟ್ರು ವಿನಯ್ಗೆ, ಅವ್ರಿಗೆ ಬೇಜಾರಾಗ್ತೈತೆ, ವಿಕಾಸ್ ತುಂಬಾ ಓವರ್ ಆಯ್ತು ಅಂತಾನು ಕಮೆಂಟ್ ಇತ್ತು. ಅದ್ರ ಜೊತೆ ವಿನಯ್ಗೆ ವಿಕಾಸ್ ಕಂಡ್ರೆ ಆಗಲ್ಲ, ಅದಕ್ಕೆ ಮಾತಾಡ್ತಿಲ್ಲ, ವಿನಯ್ಗೆ ದುರಂಕಾರ ಆತರನು ಹೇಳಿದ್ರು. ಪಾಪ ಅವ್ರ ಬಗ್ಗೆ ಐತಲ್ಲ. ಹೌದು ನೋಡಿ, RCB ಲೋಗೋ ಒಂದ್ ನಾನೇನ್ ಮುಟ್ಟಲ್ಲಪ್ಪ. ಮುಟ್ಟಕಲ್ ಏನಿಲ್ಲ ಗೊತ್ತು. ಹೇಳಿ, ಕಂಟೆಂಟ್ ಕೊಡಿ. ಈಗ ಆಯ್ತು. ಏನ್ ಕಂಟೆಂಟ್? ಇವ್ ನಿಂಗ್ ಕಂಟೆಂಟ್ ಅಂತ ಬರ್ತಾನೆ. ಆಮೇಲೆ ಅವರೆಲ್ಲ ಕಮೆಂಟ್ಗೆಲ್ಲ ಬೈಯರ್ಗೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಬ್ರೋ. ನಾವು ಆರಾಮಾಗಿದೀವ, ನಾವು ಫ್ರೆಂಡ್ಸ್ ತಾನೇ. ಕಮೆಂಟ್ ಹಾಕ್ತಿರೋ ಒಂದ್ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ರು, ನನ್ನ ವಿಡಿಯೋ ಕಮೆಂಟ್ ಹಾಕ್ತಾರೆ. ಅದಕ್ಕೆ ಅವ್ರಿಗೆ ಜಗಳ ಆಡ್ತೀರಿ ಮತ್ತೆ? ಯಾರು? ಕ್ಯಾಮೆರಾ ಜಗಳ ಆಡ್ತೀರಿ? ನಾವು ಅವರು ಸಣ್ಣ ಪುಟ್ಟ ಮಾಮೂಲಿ ಟಾಮ್ ಅಂಡ್ ಜೆರಿ ತರ ಜಗಳ ಆಡ್ತಾ ಇರ್ತೀವಿ ಅಷ್ಟೇ. ಜರಿ ಇಷ್ಟ, ನಾನ್ ಜೆರಿ, ನೀವು ಟಾಮ್. ಆಯ್ತಪ್ಪ, ನಾನೇ ಟಾಮ್. ಯಾವಾಗ್ಲೂ ಮೋಸ ಆಗೋದು ಟಾಮ್ಗೆ. ಬ್ರೋ, ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ? ನನ್ಗೆ ಹುಟ್ಟಾಗ್ಲೇ ಒಂದು ಕಿವಿ ತೂತಿತ್ತಂತೆ. ಇಲ್ಲ ಅಂದ್ರೆ ಹುಟ್ಟಾಗ್ಲೇ ಕಿವಿಲ್ ತೂತಿತ್ತಂತೆ. ಅದಿರ್ಲೇಬೇಕಲ್ಲ, ಎಲ್ಲರಿಗೂ ಇರ್ತದ. ಇಲ್ಲ ಹುಡ್ದಾಗ ಹಳೆ ಜನ್ಮದ್ದು. ಹುಟ್ಟಾಗ್ಲೇನೆ ಪೈ ಬರ್ತು ಕಿವಿ ಇಲ್ಲಿ ತೂತಲ್ಲಡ, ಹುಚ್ಚಿರೋದು ಕಿವಿ ತೂತ್. ಮಾಮೂಲಿ ಎಲ್ಲರಿಗೂ ಇರ್ತದ ಅಂತ ನಾನು. ಇಲ್ಲಿ ಓಲೆ ತೂತು ಅಂತ ಹೇಳ್ತಾರೆ. ಈ ನವರಂಧ್ರಗಳು ಯಾವ್ಯಾವ್ದು ಹೇಳಿ ನೋಡಿ. ನೀವ್ ಹೇಳ್ಬೇಕಣ್ಣ ನನ್ಗೆ. ನನಗೆ 2 4 ಇದೊಂದು 4 ಅಲ್ಲ 3 4 5 6 ಆಮೇಲೆ 7 ಇನ್ನೆಲ್ಲಿ 9 ಇನ್ನೆರಡು ಎಲ್ಲಿ ಬರ್ತಾರೆ ರಂಧ್ರಗಳು? ಕಣ್ಣು ಸೇರ ಕಣ್ಣು ಕಿವಿ ನವರಂಧ್ರಗಳು. ಕಿರಣ್ ಬ್ರೋ, ಸತೀಶ್ ಅಣ್ಣ, ವಿನಯ್ ಅವರೆಲ್ಲರೂ ಓಡ್ತಿದ್ದಾರೆ. ಎಲ್ರಿಗೂ ಬಾಯ್ ಮಾಡೋಣ. ಬಾಯ್ ಅಣ್ಣ, ಹುಷಾರು. ನೋಡಿ, ನೀವು ಆನ್ಸರ್
ಆನ್ಸರ್ ಮಾಡ್ಬೇಕು ಇವಾಗ. ಇವ್ರುಗಳಿಗೆ ತೋರ್ಸ್ಕೊಳ್ಳೋಷ್ಟು ಮುದ್ದುರ ಆಬ್ವಿಯಸ್ಲಿ ಇಲ್ಲ ಅಂತ. ವೋಟಿಂಗ್ ಲೈನ್ ಸ್ಟಾರ್ಟ್ಸ್ ನೌ. ನನ್ ಕನ್ಫ್ಯೂಸ್ ಆಗ್ತಿರೋದು ಏನಂದ್ರೆ ಇವ್ರ ಶಾರ್ಟ್ಸ್ ಅಲ್ಲೇ ಲಾಗ್ ಮಾಡ್ತಾವ್ರೆ. ನಾನು ಯೂಟ್ಯೂಬ್ಗೆ ಇಷ್ಟು ರೆಕಾರ್ಡ್ ಮಾಡಿಲ್ಲ. ನಾನು ಸೈಕ್ ಆಗ್ಬಿಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಇಂಟರ್ವ್ಯೂ ಮಾಡ್ಬಿಟ್ಟಿರ್ತಾನೆ ನಿಮ್ದು. ಮಾತಾಡ್ತಿದ್ದೆ ನಂಗೆ ಹೋಗ್ಬಿಡ್ತದು. ನಾನು ಲಾಗ್ ಅಲ್ಲೇ ಇದು ಶಾರ್ಟ್ಸ್ ಅಲ್ಲೇ ಡೈಲಿ ಲಾಗ್ ಮಾಡ್ತಾವ್ರೆ ಇವ್ರು ಫುಲ್. ಅಷ್ಟೇ ದುಡ್ಡು ಇವ್ರು ಮಾಡ್ತಾವ್ರೆ. ಹೌದೌದೌದು, ಅಲ್ಲಿ ಅವ್ರು ಮಾಡ್ತಾವ್ರೆ. ಇವ್ರು 3 ಜನನು ದುಡ್ಡು ವಿನಯ್ ಜಾಸ್ತಿ. ಪೈಸಾ ನಂದೆಲ್ಲ fake. ಇಲ್ಲಿ ಸರ್ ದುಡ್ಡು ಯಾರು ಮಾಡ್ತಾವ್ರೆ ಅಂದ್ರು, ಇಲ್ಲಿ ಸರ್ ಅಂತ. ನಾನು ನನ್ನ ಇಷ್ಟನೇ ತೋರಿಸ್ಬಿಟ್ಟಿದ್ದೀನಿ. ನಾನು ತೋರಿಸ್ದೆ ನೋಡಿದ್ರಣ್ಣ. ನಂದು ನನ್ ಫುಲ್ ನನ್ ಫುಲ್ ಮೇನ್ ಚಾನಲ್ದು ಪ್ರತಿ ಮಂತ್ ದಿಂದ ಹಿಡ್ದು ಪ್ರತಿ ಇಯರ್ದು ಕಂಪ್ಲೀಟ್ ಆಗಿ ಮುಂದೆ ಇಟ್ಬಿಟ್ಟಿದೀನಿ. ನಾನು ಹಿಂಗೆ ಲಂಡನ್ಗೆ ಹೋಗಿದ್ ಬಂದಾಗ ಅದೇ ಅಂದ್ರು, ಅಯ್ಯೋ ಲಂಡನ್ಗೆ ಒಳ್ಳೆ ದುಡ್ಡು ಅಂತ. ಅದಕ್ಕೆ ತೋರಿಸ್ಬಿಟ್ರ. ಆಗಿರೋದು 20-21 ಲಕ್ಷ ಖರ್ಚಿಗೆ ಬಂದಿರೋದು ಎಷ್ಟು 4.5 ಲಕ್ಷ ಅಂತ. 4.5 ಡೈರೆಕ್ಟ್ ಆಗಿ ಆಗ್ತದೆ. ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ ವ್ಯೂಸ್ ನೋಡ್ತಾವ್ರೆ ಅಂದ್ರೆ ವ್ಯೂಸ್ ದುಡ್ಡು ಅನ್ಕೊಬಿಡ್ತಾರೆ. ₹1 ಒಂದ್ ಲೈಕ್ ₹1 ಅಲ್ಲ ₹1,000. ಕಮೆಂಟ್ಗೆ ₹5. ನನಗೆ ನಮ್ಮಿಂದ ನೀವು ಬದುಕಿದಿರೋದು ಹಾಗೆ ಹೀಗೆ ಅಂತ ಕಡಿಮೆ ಜನ ಆಗ್ತಾರ. ಏನ್ ಗೊತ್ತಣ್ಣ, ನಮ್ ಪ್ರೀತ್ಸೋರು ಕಮೆಂಟ್ ಆತರ ಮಾತಾಡಲ್ಲ, ಮತ್ತೆ ನಮ್ ವ್ಯೂವರ್ಸ್ ಗಳು ಆತರ ಮಾತಾಡಲ್ಲ. ವಿಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾರೆ, ಮತ್ತೆ ಕಮೆಂಟ್ ಅಲ್ಲಿ ಒಳ್ಳೇದ್ನೇ ಹಾಕ್ತಾರೆ. ಪ್ರೀತಿಸಿರೋರು ನಮ್ಮನ್ನ ಬೆಳಿಬೇಕು ಅಂತ ಅನ್ಕೊಳ್ಳೋರು ಅವ್ರು ಏನಂತಾರೆ ಗೊತ್ತಾ, ಇನ್ನೂ ಬೇಕಾದ್ರೆ ಕೋಟ್ಯಾಧೀಶರಾಗ್ಲಿ ತಲೆ ನೆಗೆಟಿವ್ ಕಮೆಂಟ್ ಹಾಕೋರು ಯಾರು ಗೊತ್ತಣ್ಣ, ಅವರು ಸುಮ್ನೆ ಬಂದಿ ಕಮೆಂಟ್ ಹಾಕ್ಬೇಕು ಅಂತಾನೆ ಹಾಕ್ಬಿಟ್ಟು ಹೋಯ್ತಾರ. ಅವ್ರು ನಮ್ ವ್ಯೂವರ್ಸೇ ಆಗಿರಲ್ಲ. ಏನ್ ಮಾಡ್ತಾರೆ, ಜಸ್ಟ್ ವಿಡಿಯೋ ಹಿಂಗ್ ಇಡ್ಕಂತಾರೆ, ಹಿಂಗ್ ತಿರುಗಿಸ್ತಾರೆ, ವಿಡಿಯೋ ಇಡ್ಕಂತಾರೆ, ಅದಷ್ಟೇ ತಾನಾಗೆ ಅಪ್ಲೋಡ್ ಆಗ್ಬಿಡುತ್ತೆ. ಎಡಿಟಿಂಗ್ ಪ್ರೋಸೆಸ್, ಆ ಕಾನ್ಸೆಪ್ಟ್ ಯೂಟ್ಯೂಬರ್ಸ್ ಮೇನೆ ಎಡಿಟಿಂಗ್. ನಾವ್ ಇಲ್ಲಿಗೆ ಸೇರ್ಬೇಕು ಅಂದ್ರೆ ಎಷ್ಟು ಜನ ಮಾತುಕತೆ ಆಗಿ ಒಂದ್ ಡಿಸ್ಕಷನ್ ಆಗಿ ಇಲ್ಲಿಗೆ ಬಂದಿರ್ತೀವಿ. ನೀವು ಅಲ್ಲಿಂದ ಹಾಸನಿಂದ ಬಂದ್ರ, ಈಗ ಬೆಂಗಳೂರಿಂದ ಬಂದ್ರ, ನಾನ್ ರಾಮನಗರದಿಂದ ಬಂದೆ, ಇವ್ರು ಇನ್ನೊಂದ್ ಏರಿಯಾದಿಂದ ಬಂದ್ರು. ಅದೇ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಹೋಗೋದು, ಆ ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳೋದು, ಈ ವಿಡಿಯೋ ಆಗಿದ್ದನ್ನ ತಗೊಂಡೋಗಿ ಅಲ್ಲಿಗೆ ಹಾಕಿ ಅದನ್ನ ಎಡಿಟ್ ಮಾಡಿ, ಆಮೇಲೆ ಅದಕ್ಕೊಂದು ಥಂಬ್ನೇಲ್ ಮಾಡಿ, ಒಂದು ಐಡಿಯಾ ಕ್ರಿಯೇಟ್ ಮಾಡಿ ಏನಂತ ಎಷ್ಟು ಟೈಮ್ ಹಿಡಿಯುತ್ತೆ, ಎಲ್ಲ ಎಫರ್ಟ್ಸ್ ಇದ್ದೇ ಇರುತ್ತೆ. ಆಮೇಲೆ ಇಷ್ಟು ವರ್ಷ ಬಿಲ್ಡ್ ಮಾಡಿರೋದು ಆಡಿಯನ್ಸ್, ಅಷ್ಟು ವರ್ಷದಿಂದ ಮಾಡಿರೋದ್ ಕೆಲ್ಸ. ಪ್ರಮೋಷನ್ ಇಲ್ಲ, ಏನಿಲ್ಲ ನಮ್ದ್ರಲ್ಲಿ ಮತ್ತೆ ಅಲ್ವಾ. ಇವಾಗ ಬೇರೆ IT ಕೆಲಸ ಆದ್ರೆ ಪ್ರಮೋಷನ್. ಡಾಲೆ ಲಾಗ್ಸ್ ಹೊರಟ್ರಾ? ಸರಿ ಸರಿ ಬ್ರಾ, ಆಯ್ತು, ಬೈ ಬೈ ಬೈ. ಗೈಸ್, ನಾವಿವಾಗ ಧ್ರುವ ಸರ್ಜಾ ಅವ್ರ ಜೊತೆ ರೀಲ್ ಶೂಟ್ ನ ಮಾಡ್ಕೊಂಡು ಅವ್ರ ಫಾರ್ಮ್ ಹೌಸ್ ಅಲ್ಲಿ ಓಡಾಡಿ ಮಾತುಕತೆ ಎಲ್ಲ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ನಾನು ಗೌತಮು ಕೋಬ್ರಾ. ಹೆಂಗಿತ್ತು ಕೋಬ್ರಾ? ಏನ್ ಅನ್ಸ್ತು? ಚೆನ್ನಾಗಿತ್ತಾ? ಒಳ್ಳೆ ಮಜಾ ಮಾಡಿದ್ವಿ. ಯೂಟ್ಯೂಬರ್ಸ್ ಎಲ್ಲ ಸಿಕ್ಕಿದ್ರು, ಒಂಥರ ಮಿನಿ ಮೀಟಪ್ ಆಯ್ತು. ಈಗ ವಾಪಸ್ ಹೋಗ್ತಾ ಇದೀವಿ. ಅದು ಮೀನು ಗೌತಮ್ದು ಫೋನ್ ಬಿದ್ದಾಗ್ಬಿಟ್ಟೈತೆ ಕೆಳಗೆ. ಏನ್ ಮಚ್ಚಿ ಇದು? ಡ್ರ್ಯಾಗನ್ ನೀನು? ಕ್ರೊಕೊಡೈಲ್ ತರ ಇದೆಯಾ? ಇಲ್ಲಿ ರೆಡ್ ಕಲರ್ ಎಕ್ಸಿ ಹೋಗ್ತೈತಿ. ಬೇಡ ಕಣಪ್ಪ, ಆರಾಮಾಗಿ ಹೋಗಪ್ಪ. ಅದ್ರದ್ದೊಂದು ರೆಡ್ ಕಲರ್ ಮಾರ್ಕ್, ಇದು ವೈಟ್ ಕಲರ್ ಮೇಲೆ ಬಿಡ್ಬೇಕು. ಒಪ್ಪಿಕೊಂಡೆ ಲಿಪ್ಸ್ಟಿಕ್ ಮಾರ್ಕ್ ಹಿಡ್ಕತಾನೆ ನಮ್ನ ಬಂದಿ ನಿಲ್ಸಿ. ಸರ್ ನಿಮ್ ಕಲರ್ ಸರ್ ನಮ್ದಾಗಿರೋದು, ನಮ್ ಕಲರ್ ನಿಮ್ದಾಗಿರೋಲ್ಲ ಸಾರ್ ಅಂತ ಹೇಳೋದು. ಈಗ ಊಟ ಮಾಡ್ಬೇಕು ಗೈಸ್, ಊಟ ಮಾಡಿಲ್ಲ ಇನ್ನು, ಹೋಗ್ತಾ ಇದೀವಿ. ಅದಕ್ಕೆ ಆನ್ ದ ವೇ ಹೋಟ್ಲಲ್ಲಿ ನಿಲ್ಸ್ಬಿಟ್ಟು ಊಟ ಮಾಡ್ತೀವಿ. ನಾವ್ ಇವಾಗ ಜಸ್ಟ್ ರಾಮನಗರಕ್ಕೆ ಬಂದ್ವಿ, ಊಟ ಮಾಡಿಲ್ವಲ್ಲ ನಾವು. ಅದಕ್ಕೆ ಇವಾಗ ಸೋಮವಾರ ಇವತ್ತು, ಅದಕ್ಕೆ ಉಡುಪಿ ವೈಭವ್ ಅಲ್ಲಿ ಊಟ ಮಾಡ್ಕೊಬಿಡೋಣ ಬನ್ನಿ. ಏನಕ್ಕೆ ಒಬ್ರ ನಿಂದು ಸಮಸ್ಯೆ? ಫೋನಲ್ಲಿ ಮಾತಾಡ್ತಿದ್ದಲ್ಲ, ಏನು ಹೇಳೋ? ಮೂವಿ ಮಾಡೋ, ಎಲ್ಲ ಸರ್ ಹೋಗುತ್ತೆ. ಮೂವಿ ಮಾಡು ನೀನೊಂದು. ಮೂವಿ ಮಾಡ ಬ್ಲ್ಯಾಕ್ ಕೋಬ್ರಾ ವೈಟ್ ಕೋಬ್ರಾ ಆಗಿದ್ ಹೇಗೆ ಅಂತ ಒಂದು ಮೂವಿ. ನಮ್ ತರ ಹೇಳು. ಒಂದ್ ಫಿಲಂ, ರಜನಿಕಾಂತ್ ಫಿಲಂ ಅಲ್ಲಿ ಇದು ಹುಡುಗಿ ಬೆಳಗಿದ್ರೆ ನನ್ಗೆ ಇಷ್ಟ ಆಯ್ತಾನೆ, ನಿನ್ ಕಪ್ಪಿದ್ಯಾ ಅನ್ಬಿಡ್ತಾಳ. ಅದಕ್ಕೆ ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಕೊಂಡು ರಜನಿಕಾಂತ್ ಮೂವಿಲಿ ಇದು ಹೆಲಿಕಾಪ್ಟರ್ ಎಲ್ಲ ಹಿಡ್ಕೊಂಡ್ ಬರ್ತಾರಲ್ಲ, ಆತರ ಮಾಡ್ಬಿಡಕ್ ಅವ್ರ. ನಮ್ದು ಅಷ್ಟು ಬಜೆಟ್ ಇಲ್ಲ ಆತರ. ಊಟ ಹೇಳ್ಬೇಕ ಗೈಸ್. ನಾವು ಇಲ್ಲಿ ಇದು ಪರೋಟ ಇದೆಲ್ಲ ಖಾಲಿ ಆಗ್ಬಿಟ್ಟೈತಂತೆ. ಪರೋಟ, ರೋಟಿ, ಕರ್ರಿ ಅದೆಲ್ಲ. ನಾನು ಬೆಣ್ಣೆ ಸೆಟ್ ಹೇಳಿದೀನಿ. ನಾನು ಬೆಣ್ಣೆ ನಮ್ಗೆ ಹೇಳ್ಬೇಕಾಯ್ತು. ನೀನ್ ಓಡಾಗಿದೆ. ನಾನ್ ಸೂಪ್ ಕೇಳಿದೀನಿ, ಮತ್ತೆ ಸೂಪ್ ಸೂಪ್ ನೆಗಡಿ ನನ್ಗೆ. ಅದಕ್ಕೆ ನೆಗಡಿ ಕೇಳು. ಚೆನ್ನಾಗೇ ಇದೆಯಲ್ಲ ಇಲ್ಲಿ ನೆಗಡಿ. ನಾನು ನನ್ ಕೆಲ್ಸ ನಿಲ್ಸ್ಬಾರ್ದು ಅಂತ ನನ್ಗೆ ಗಂಟ್ಲು ನೋವು, ನೆಗಡಿ ಏನೇ ಇದ್ರು ಕೂಡ ಹಗಲು ರಾತ್ರಿ ಅಂತ ವಿಡಿಯೋ ಮಾಡೋದು. ಯಾರು ಅವ್ರ ಆರ್ಡರ್ ತಗೊಂಡವರು? ನಾನು ನೆಗಡಿಗೆ ಸೂಪ್ ತಗೊಂಡಿದ್ದೀನಿ, ಸೂಪ್ ಕುಡಿತಾ ಇದೀನಿ, ಬಿಸಿ ಬಿಸಿ ಸೂಪು. ಗೌತಮು ಸೆಟ್ ದೋಸೆ ಹೇಳಿದಾನೆ, ಒಂದು ವಡೆ ತಿಂದು ಮುಗಿಸಿದ್ವಿ. ನೀನೇನ್ ಹೇಳ್ಬೇಕು ಒಬ್ರ?
ಬೆಣ್ಣೆ ದೋಸೆ ಲವ್ ಜ್ಞಾನ ಇಲ್ಲಿರ್ಲಿ. ಅವ್ರಿನ್ನು ಧ್ರುವ ಸರ್ಜಾ ಸರ್ನ ಗೊತ್ತಲ್ಲ. ನಾನು ಮಾತಾಡಿಸ್ತಾ 3 ಸಲ ಕರೆದ್ಮೇಲೆ ಜೋರಾಗಿ ಹೇಳಿದ್ಮೇಲೆ ತಿರ್ತಾನೆ, ಅಲ್ಲಿವರೆಗೂ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಒಂದು ಬೆಣ್ಣೆ ಮಸಾಲೆ ದೋಸೆನ ಹೇಳಿದಾನೆ. ಬೆಣ್ಣೆ ಮಸಾಲೆ ತಾನೇ ಇದು? ನಂದೆಲ್ಲೋ ನಾನೇ ಫಸ್ಟ್ ಹೇಳಿದ್, ನಿಮ್ಗೆ ಫಸ್ಟ್ ಬಂದ್ಬಿಡ್ತಲ್ಲ. ನಾನ್ ಫಸ್ಟ್ ಹೇಳಿದ್ದು ಏನ್ ಹೇಳಿದೆ? ನಾನು ಅದಾವ್ದು ಫ್ರೈಡ್ ರೈಸ್ ಹೇಳಿದ್ನಲ್ಲ. ಗೌತಮ್ ಪನ್ನೀರ್ ಚಿಲ್ಲಿನ ಆರ್ಡರ್ ಮಾಡಿದ, ಬಂದಿದೆ. ಅವ್ರಿಬ್ರು ತಿಂತವ್ರೆ. ಹೆಂಗಾಯ್ತ ಪನ್ನೀರ್ ಚಿಲ್ಲಿ? ಚೆನ್ನಾಗಿದೆ. ಎಲ್ಲ ಚೆನ್ನಾಗೇ ಐತಲ್ವ ಟೇಸ್ಟ್? ಸೂಪ್ ಚೆನ್ನಾಗಿತ್ತು ರೈಸ್. ಆದ್ರೆ ಇನ್ನೂ ನಮ್ದು ರೈಸ್ ಬಂದಿಲ್ಲ. ಟೇಸ್ಟ್ ಇದಾಯ್ತು. ಅವ್ರು ಮರ್ತೆ ಹೋಗೋರು ಅನ್ಸುತ್ತೆ. ಒಂದ್ಸತಿ ಇಲ್ಲ ಹೇಳ್ದಲ್ಲ. ಹೇಳ್ದ ರೈಸ್? ನಮ್ಮ ಮಶ್ರೂಮ್ ಫ್ರೈಡ್ ರೈಸ್ ಬಂದಿದೆ. ಹಾಕೊಳಕ್ ಒಬ್ರ ಎಲ್ಲಾ ಐಟಮು ಬಂತು ತಾನೆ? ಎಲ್ಲಾ ಐಟಮು ಬಂದೈತೆ ಗೈಸ್. ರೈಸ್ ತಿಂತೀನಿ ನಾನು. ದಹಿ ಪುರಿ ಹೇಳಿದೀರಾ? ಮಧ್ಯಾಹ್ನ ದಹಿ ಪುರಿ, ಮಸಾಲ ಪುರಿ, ಪಾನಿಪುರಿ ತಿನ್ಬೇಕಾ ನೀವು? ಅದ ಹೋಟ್ಲ್ ಬಂದ್ಬಿಟ್ಟು ಅದೆಲ್ಲ ದೊಡ್ಡವ್ರು ತಿನ್ನೋದು, ಚಿಕ್ಕ ಮಕ್ಕಳಲ್ಲ. ಹೌದಾ? ರೈಸ್ ಮಶ್ರೂಮ್ ಬಿರಿಯಾನಿ ಟೇಸ್ಟಿಯಾಗಿ ಚೆನ್ನಾಗಿದೆ. ಬಟ್ ನನಗೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಜಾಸ್ತಿ ತಿಂತಿಲ್ಲ. ಜ್ವರ ಗಿರ ಬಂದ್ಬಿಟ್ರೆ ಒಬ್ರು ನೋಡಿ ನೋಡು, ಏನು ಆಟ ಆಡ್ತಿದ್ದೆ ಅದ್ರಲ್ಲಿ? ಡಿಸೈನ್ ಮಾಡಿ ಕೊಡ್ತಾರಲ್ಲ, ಹಂಗೆ ರೆಡಿ ಮಾಡ್ಕೊಬಿಟ್ಟ ಸಾಸ್ ಹಾಕ್ಬಿಟ್ಟು. ಸೂಪ್ ಹಾಕೊಡು. ಯಾಕೆ ಹಾಕ್ತೆ ಸುಮ್ನೆ? ತಪ್ಪು ಕೂಡ ಇದಲ್ಲ. ನೀನಂತೂ ತಿನ್ನಲ್ಲ, ತಿನ್ನೋರ್ನು ಬಿಡಲ್ಲ. ಸಾಂಬಾರ್ ಹಾಕ್ಲಾ? ಅಲ್ಲ, ನೀನಂತೂ ತಿನ್ನಲ್ಲ, ತಿನ್ನೋರ್ನು ಬಿಡಲ್ಲ. ಸುಮ್ನೆ ಹೇಳ್ತಾವನಂದ್ರೆ ಹಾಕೇ ಬಿಟ್ಟ. ಚೆನ್ನಾಗಿರುತ್ತೆ. ಅವನಿಗೂ ಅದೇ ಬೇಕಿತ್ತು, ಟ್ರೈ ಮಾಡ್ಬೇಕಿತ್ತು. ನೋಡು ಹಾಕ್ತಿದ್ರು ಸುಮ್ನೆ ಇದೆ, ಬರೀ ಬಾಯಲ್ಲಿ ಮಾತಾಡ್ತಾನೆ. ಆಕ್ಷನ್ ಎಲ್ಲ ತರ ಏನಿಲ್ವೇ ಇಲ್ಲ. ಇಬ್ರು ಸೇರ್ಕೊಂಡು ಏನೇನೋ ಆರ್ಡರ್ ಮಾಡಿ ಕೊನೆಯಲ್ಲಿ ದಹಿ ಪುರಿ ಬೇರೆ ಆರ್ಡರ್ ಮಾಡಿದ್ದಾರೆ. ದಹಿ ಪುರಿ ತಿಂತಿದ್ದಾರೆ ಇವಾಗ. ಹೆಂಗಾಯ್ತು ಮತ್ತೆ ದಹಿ ಪುರಿ? ನೀನು ರೈಸ್ ತಿನ್ನಲ್ಲ, ನಾವು ದಹಿ ಪುರಿ ತಿಂತಿಲ್ಲ. ಸಾಕು ನನಗೆ, ಆಗ್ಲಿ ಹೇಳಿದ್ ಸಾಕು ಅಂತ. ಈಗ ಹುಟ್ಟಿರೋ ಮಗುನು ತಿನ್ಕೊಬಿಡ್ತದೆ ಇಷ್ಟ. ಇಷ್ಟ ತಿನ್ಬಿಟ್ಟು ಸಾಕಂತ. ಯಾರು 2 ವರ್ಷದ ಮಗುನು ತಿನ್ಬಿಡುತ್ತೆ. ಈಗ ಹುಟ್ಟಿರೋ ಮಗು ಅನ್ನ ತಿನ್ಬಿಡ್ತದೆ. ಆಯ್ತಪ್ಪ, 2 ಅದು ವರ್ಷದ ಇಷ್ಟು ಮಗು ತಿನ್ಬಿಡ್ತದೆ. 2 ವರ್ಷದ ಮಗು ದಹಿ ಪುರಿನೂ ತಿನ್ಬಿಡ್ತದೆ. ಈಗ ಹುಟ್ಟಿರೋ ಮಗು ಅನ್ನ ತಿನ್ಬಿಡ್ತದೆ. ರೈಸ್ ಎಲ್ಲ ವೇಸ್ಟ್ ಮಾಡ್ಕೊಂಡು ನೀವು ತಿನ್ನಾಕ ಒಬ್ರಲ್ಲ ಆಕ್ಟ್ ಮಾಡ್ದವನೆ. ರೆಡಿ ಇದ್ದ ಅಷ್ಟೊತ್ತಿಗೆ ಹಾಕೊಳಕ್ಕೆ. ಒಂದ್ ಮಾತು ಕೇಳ್ಬೇಕು ಅಂತ ಕೇಳ್ಬಿಟ್ಟು ನೀವೇನ್ ಮಾಡ್ತೀರಿ? ತಿನ್ಕೊಬಿಡ ಮಚ್ಚಿ ಅಷ್ಟುನ. ನಮ್ದು ಊಟ ಎಲ್ಲ ಮುಗೀತು. ಇವಾಗ ಬಿಲ್ ಕಟ್ಬಿಟ್ಟು ಮನೆ ಇದ್ನು ನಾನೇ ತಿಂತೀನಿ, ಪನ್ನೀರ್ ಮಂಚೂರಿ ನಾನೇ ತಿಂತೀನಿ, ರೈಸ್ನು ನಾನೇ ತಿಂತೀನಿ, ಮಸಾಲೆ ದೋಸೆನು ನಾನೇ ತಿಂತೀನಿ, ಈ ಸೂಪ್ನು ನಾನೇ ಕುಡಿತೀನಿ. ಸೂಪ್ ನಾವು ಕುಡ್ದಿರೋದು. ಅರ್ಧ ಲೋಡು ಸೂಪ್ ನಾವೇ, ದೇಲ್ಪುರಿ ನಾವೇ. ನೀವಿಬ್ರು ಸುಮ್ನೆ ಶೋ ಬರ್ತೀರಾ ನನ್ ಜೊತೆ? ಶೋ ಉಡುಪಿಲಿ ನಮ್ದು 824 ರೂಪಾಯಿ ಆಯ್ತು. ಬಿಲ್ ನ ಪೇ ಮಾಡ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ. ನಡಿಯೋ ಗೈಸ್, ಊಟ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ರಾಮನಗರ ಬಂದಿದೀವಿ ಆಲ್ರೆಡಿ. ನಾನು ನಮ್ ಭೀಮುನ್ಗೆ ಒಂದು ಜಂತುಳದ್ ಮಾತ್ರೆ ತಗೋಬೇಕು. ಭೀಮುನ್ಗೆ ಒಂದು ಶಾಂಪು ಮತ್ತೆ ಜಂತುಳದ್ ಮಾತ್ರೆ ತಗೋಬೇಕು. ನಿನ್ಗ್ ಬೇಕಾ? ನಂಗೆ ಗೊಬ್ಬರ ಜಂತುಳದ್ ಮಾತ್ರೆ ಏನ್ ಬೇಡ, ಹಾಕು. ಯಾವ್ದಕ್ಕೂ ವಾರಕ್ಕೊಂದೊಂದು ಬೇಕಾಗುತ್ತೆ. ಇನ್ನು ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ. ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಅವಾಗ. ಗೈಸ್, ನಮ್ ಭೀಮುಂದು ಜಂತುಳದ್ ಮಾತ್ರ ತಗೊಂಡೆ ರಾಮನಗರದಲ್ಲಿ. ಕಾರಲ್ಲಿ ವೇಟ್ ಮಾಡ್ತಿದ್ದಾರೆ ಗೌತಮ್ ಮತ್ತೆ ಕೋಬ್ರಾ. ನಡೀರಿ ಓಡೋಣ. ಗೈಸ್, ಇದು ಭೀಮುನ್ಗೆ. ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಕೋಬ್ರನ್ಗೆ. ಕೋಬ್ರಾ ತಗೊಳೋ. ನೀ ಸೀರಿಯಸ್ ಆಗಿ ಸುಮ್ನಿರ, ಕಾಮಿಡಿ ಬೇಡವಾ? ತಗೊಳ ಗೌತಮ್. ಗೌತಮ್ ಕೊಡೋ. ಏನಾಗಲ್ಲ ಕಣ, ಜಂತುಳ ಇದ್ರ ಹೋಗುತ್ತೆ. ಏನ್ ಕೇಳೋ, ಮಕ್ಕಳೆಲ್ಲ ಒಂದ್ ಸ್ವಲ್ಪ ಇದಾಗ್ಬಿಡೈತೆ. ಉಪಸ್ತಾರ ಅವೆಲ್ಲ ಹೋಗುತ್ತೆ ಅಚ್ಚೆಗಳು. ತಗೊಳ. ಹಾಕೋ ಗೌತಮ್, ಅರ್ಧ ಹಾಕತನ ಸಾಕು. ನೋಡಿ, ಕೋಬ್ರನ್ನೇ ರೇಗಿಸ್ತೆ. ಈಗ ಹೆಂಗ್ ಉಲ್ಟಾ ರೇಗಿಸ್ತಾನ ಕೋಬ್ರಾ. ಗೈಸ್, ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನೆಲ್ರು ಮಿಸ್ ಮಾಡ್ಕೋತೀರಿ. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ನಾವು ಧ್ರುವ ಸರ್ಜಾ ಅವರ ಫೇವ್ರೇಟ್ ಫುಡ್ ನ ತಿಂತೀವಿ. ಏನಕ್ಕೊಬ್ರ? ಹೌದೌದು, ಅವ್ರು ಹೇಳಿದಾರೆ ಅವ್ರ ಫೇವ್ರೇಟ್ ಫುಡ್ ನ, ಅದನ್ನ ತಿಂತೀವಿ. ಮತ್ತೆ ಒಂದು ಚಾಲೆಂಜ್ ಕೂಡ ಕೊಟ್ಟಿದ್ದಾರೆ ನಮ್ಗೆ, ಅದನ್ನು ಕೂಡ ಮಾಡ್ತೀವಿ. ಆ ಲಾಗು ಕೂಡ ಬರುತ್ತೆ. ಅಲ್ಲಿವರೆಗೂ ಬೇರೆ ವಿಡಿಯೋಸ್ ನೋಡ್ತೀನಿ ನಮ್ದನ್ನೇ. ಸಿಗೋಣ. ಬಾಯ್ ಮಾಡ್ಕೊ. ಬಾಯ್. ಕ್ಯೂಟ್ ಕೋಬ್ರಾ ಕಡೆಯಿಂದ ಬಾಯ್.